ಅಥಣಿಯ ಗಚ್ಚಿನ ಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವ 2025 ಪೂಜ್ಯ ಶ್ರೀ ಶಿವಬಸವ ಸ್ವಾಮಿಗಳು ಸುಕ್ಷೇತ್ರ ಶ್ರೀ ಗಚ್ಚಿನಮಠ ಇವರ ನೇತೃತ್ವದಲ್ಲಿ ಅಥಣಿ ಪಟ್ಟಣದ ಮಹಾತಪಸ್ವಿ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ಸುಕ್ಷೇತ್ರ ಶ್ರೀ ಗಜ್ಜನಮಠದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶರಣ ಸಂಸ್ಕೃತಿ ಉತ್ಸವ ಫೆಬ್ರವರಿ 24ರಿಂದ 27ರವರೆಗೆ ನಡೆಯುತ್ತಿದ್ದು ಇದು ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಸೋಮವಾರ ಬೆಳಗ್ಗೆ 7:30ರಿಂದ 4 ಗಂಟೆಯವರೆಗೂ ಸಹಸ್ರ ಮುತ್ತೈದೆಯರು ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಮತ್ತು ದಿನಾಂಕ 25ರಂದು ಮಂಗಳವಾರ ಶರಣ ಸಂಸ್ಕೃತಿ ಉತ್ಸವ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸಿದ್ದರಾಮಯ್ಯಗಳು, ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು, ಸಂಸ್ಥಾನ ಹಿರೇಮಠ ಶಿರ್ಷಾಡ ಇವರು ವಹಿಸಿಕೊಂಡಿದ್ದರು. ಇಲ್ಲಿ ಬಂದಂತಹ ಗಣ್ಯರಿಗೆ ಅಥಣಿಯ ಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿಗಳು ಸುಕ್ಷೇತ್ರ ಶ್ರೀ ಗಜ್ಜನಮಠ ಇವರಿಂದ ಸನ್ಮಾನ ಸತ್ಕಾರ ನಡೆದವು ಮತ್ತು ಪೂಜ್ಯರಿಂದ ಪ್ರವಚನ ಕಾರ್ಯಕ್ರಮಗಳು ನಡೆದವು. ದಿನಾಂಕ 26 ಬುಧವಾರದಂದು ಸಂಜೆ ಬಸವ ತತ್ವ ಚಿಂತನಾ ಗೋಷ್ಠಿ ನಡೆಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ಮುರುಘಾ ಮಠ ಧಾರವಾಡ ಪೂಜ್ಯ ಶ್ರೀ ಬಸವಮೂರ್ತಿ ಮಾಧಾರ ಚೆನ್ನಯ್ಯ ಸ್ವಾಮಿಗಳು ವಹಿಸಿಕೊಂಡಿದ್ದರು. ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಶ್ರೀ ಮಹಾಂತೇಶ್ ಕೌಟಗಿಮಠ್, ಕಾಂಗ್ರೆಸ್ ಯುವ ನಾಯಕರು, ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಚಿದಾನಂದ ಲಕ್ಷ್ಮಣ ಸವದಿ, ಅಥಣಿ ಪುರಸಭೆ ಅಧ್ಯಕ್ಷರುಗಳಾದ ಶಿವಲೀಲಾ ಸದಾಶಿವ ಬುಟಾಳಿ ಹಾಗೂ ಕಾಂಗ್ರೆಸ್ ಯುವ ನಾಯಕರಾದ ರಮೇಶ್ ಸಿಂದಗಿ, ನ್ಯಾಯವಾದಿಗಳಾದ ಎಂ ಕೊಬ್ರಿ, ಉದ್ಯಮಿಗಳಾದ ದಿವಾನಮಳ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಥಣಿ ಪ್ರವೀಣ್ ಹುಣಸಿಕಟ್ಟಿ ಉಪಸ್ಥಿತರಿದ್ದರು. ಇಲ್ಲಿ ಬಂದಂತಹ ಸಾನ್ನಿಧ್ಯ ವಹಿಸಿದವರಿಗೆ ಹಾಗೂ ಅತಿಥಿಗಳಿಗೆ ಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿ ಅವರಿಂದ ಸತ್ಕಾರ ಸಮಾರಂಭ ನಡೆದವು ಮತ್ತು ಬಂದಂತಹ ಪೂಜ್ಯರಿಂದ ಪ್ರವಚನಗಳು ನಡೆದವು. ಇದೇ ವೇಳೆ ಅಥಣಿಯ ಕಾಂಗ್ರೆಸ್ನ ಯುವ ಧುರೀಣರು ಹಾಗೂ ಸಮಾಜ ಸೇವಕರಾದ ಚಿದಾನಂದ ಸವದಿ ಅವರು ಮಾತನಾಡಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜದ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ಸ್ನಾನ ಮಾಡಿ ಪುಣ್ಯ ಪಡೆಯುತ್ತಿದ್ದಾರೆ ಅನ್ನೋದನ್ನ ನಾವು ನೋಡುತ್ತಿದ್ದೇವೆ. ಆದರೆ ಪ್ರಯಾಗ್ರಾಜದಲ್ಲಿ ಎಷ್ಟು ಪುಣ್ಯ ಬರ್ತಿದೆ ಗೊತ್ತಿಲ್ಲ. ಆದರೆ ಗಚ್ಚಿನ ಮಠದ ಮುರುಘೇಂದ್ರ ಶಿವಯೋಗಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಆಶೀರ್ವಾದ ಪಡೆದರೆ ಅದಕ್ಕಿಂತ ಹೆಚ್ಚು ಪುಣ್ಯ ಬರುತ್ತದೆ ಎಂದು ಹೇಳಿದರು. ಮತ್ತು ಈ ಮಠಕ್ಕೆ ನಾವು ಯಾವಾಗಲೂ ನಮ್ಮ ತನು ಮನ ಧನದ ಜೊತೆಯಾಗಿರುತ್ತೇವೆ ಎಂದು ಹೇಳಿದರು. ಅಥಣಿಯ ಗಚ್ಚಿನ ಮಠ ಅಂದರೆ ಅಥಣಿಯ ಕಿರೀಟ ಎಂದು ಹೇಳಿದರು. ಮತ್ತೊಬ್ಬರು ಅತಿಥಿಗಳಾದ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಮಹಾಂತೇಶ್ ಕವಟಗಿಮಠ್ ಮಾತನಾಡಿ, ಭಾರತ ದೇಶದ ಆಧ್ಯಾತ್ಮಿಕ ಕೇಂದ್ರ ಕಾಶಿ ಆಗಿರಬಹುದು, ಕರ್ನಾಟಕದ ಆಧ್ಯಾತ್ಮಿಕ ಕೇಂದ್ರ ಅಥಣಿಯ ಗಚ್ಚಿನ ಮಠ ಎಂದು ಹೇಳಲು ಬಹಳ ಅಭಿಮಾನ ಎನಿಸುತ್ತದೆ. ಗಚ್ಚಿನ ಮಠದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ಪೂರ್ವ ಜನ್ಮದ ಭಾಗ್ಯ ಅಂತ ಭಾವಿಸುತ್ತೇನೆ ಮತ್ತು ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಎಂದು ಹೇಳಿದರು. ವರದಿಗಾರ ವಿಠಲ್ ಕೋಖಾಟೆ, ಪೃಥ್ವಿ ಟಿವಿ, ಅಥಣಿ.